ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕಾದಂತಹ ಸುದ್ದಿ. ಇನ್ನು ಮುಂದೆ ಶಾಲಾ ಕಾಲೇಜುಗಳಿಗೆ ಮೊಬೈಲ್ ತೆಗೆದುಕೊಂಡು ಹೋಗೋ ಆಗಿಲ್ಲ. ಮೊಬೈಲ್ ಸಂಪೂರ್ಣ ಬ್ಯಾನ್ ಆಗಿದೆ. ಶಾಲಾ ವಿದ್ಯಾರ್ಥಿಗಳು ಮೊಬೈಲ್ ತೆಗೆದುಕೊಂಡು ಹೋದ್ರೆ ಇನ್ನು ಮುಂದೆ ನಿಮ್ಮ ಮೇಲೆ ದಂಡ ಪ್ರಯೋಗ ಆಗುತ್ತೆ. ಹಾಗಾದ್ರೆ ಈ ತರಹದ್ದೊಂದು ನಿರ್ಧಾರ ನಿಜಕ್ಕೂ ಸರಿನಾ? ಈಗಾಗಲೇ ಈ ನಿರ್ಧಾರದ ವಿರುದ್ಧ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಯಾಂಪಸ್ಗಳಲ್ಲಿ ಮೊಬೈಲ್ ತೆಗೆದುಕೊಂಡು ಹೋಗೋ ಆಗಿಲ್ಲ. ಕ್ಯಾಂಪಸ್ಗಳಲ್ಲಿ ಬದಲಾವಣೆಯ ಗಾಳಿ ಇದು. ಶೀಘ್ರದಲ್ಲೇ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ನಿಷೇಧ. ಯೂನಿವರ್ಸಿಟಿಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವ ದೊಡ್ಡ ಹಿಂಟ್ ಇದು, ದೊಡ್ಡ ಸುಳಿವು. 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಕಡಿವಾಣ. ಆಸ್ಟ್ರೇಲಿಯಾ ಮಾದರಿಯಲ್ಲಿ ರಾಜ್ಯದಲ್ಲೂ ನಿಯಮ ಜಾರಿಗೆ ಚಿಂತನೆ. ನಿಜಕ್ಕೂ ಕೂಡ ಇದು ಅತ್ಯಂತ ಧನಾತ್ಮಕವಾದ ನಿರ್ಧಾರ. ಸೋಷಿಯಲ್ ಮೀಡಿಯಾ ವ್ಯಸನಕ್ಕೆ ಬ್ರೇಕ್ ಹಾಕೋದಕ್ಕೆ ತಯಾರಿ. ವಿಸಿಗಳಿಂದಲೂ ಸಿಕ್ಕಿತ್ತು ಗ್ರೀನ್ ಸಿಗ್ನಲ್. ಎಲ್ಲರಿಂದಲೂ ಇದಕ್ಕೆ ಸಮ್ಮತ. ಬಹುತೇಕ ವಿಶ್ವವಿದ್ಯಾಲಯಗಳ ಕುಲಪತಿಗಳಿಂದ ವ್ಯಕ್ತವಾದ ಬೆಂಬಲ. ಮತ್ತೆ ಶುರುವಾಗುತ್ತಾ ವಿದ್ಯಾರ್ಥಿ ಸಂಘದ ಚುನಾವಣೆ. ನಾಯಕತ್ವ ಬೆಳೆಯೋದಕ್ಕೆ ಚುನಾವಣೆ ಅಗತ್ಯ ಎಂದ ಸಿಎಂ ಸಿದ್ದರಾಮಯ್ಯ. ಷರತ್ತುಗಳನ್ನು ವಿಧಿಸಿ ಎಲೆಕ್ಷನ್ ನಡೆಸೋದಕ್ಕೆ ಗಂಭೀರ ಚಿಂತನೆ. ವಿದ್ಯಾರ್ಥಿ ಎಲೆಕ್ಷನ್ಗೆ ವಿಸಿಗಳ ತೀವ್ರ ವಿರೋಧ. ಜೆಎನ್ಯು ಮಾದರಿಯ ಗಲಾಟೆಗಳ ಭೀತಿ ಎದುರಾಗಿದೆ. ಕ್ಯಾಂಪಸ್ಗಳಲ್ಲೂ ಎಡ ಮತ್ತು ಬಲ ಸಂಘರ್ಷ ಆಗಬಹುದಾ ಅನ್ನೋ ಸೂಕ್ಷ್ಮತೆಗಳು ಕೆಲ ಕುಲಪತಿಗಳನ್ನ ಕಾಡ್ತಾ ಇದೆ. ಸಿಎಂ ಎದುರು ಪಟ್ಟು ಹಿಡಿದ ವಿವಿಗಳ ಕುಲಪತಿಗಳು. ಸಿಎಂ ಸಿದ್ದರಾಮಯ್ಯರ ಈ ಒಂದು ನಿರ್ಧಾರ ನಿಜಕ್ಕೂ ರಾಜ್ಯಕ್ಕೊಂದು ಅನಿವಾರ್ಯ. ಕಾರಣ, ವಯಸ್ಸಲ್ಲದ ವಯಸ್ಸಿನಲ್ಲಿ ಪುಸ್ತಕಗಳ ಮೇಲೆ ಕಣ್ಣುಗಳು ಹೋಗಬೇಕಾದ ಪ್ರಾಯದಲ್ಲಿ ಮೊಬೈಲ್ ಸ್ಕ್ರೀನ್ಗಳ ಮೇಲೆ ರೀಲ್ಸ್ಗಳ ಹುಚ್ಚು, ರೀಲ್ಸ್ಗಳ ಮದ ತಲೆಗೆ ಹಿಡಿದಾಗ ಕೆಲವೊಮ್ಮೆ ವಿದ್ಯಾರ್ಥಿಗಳು ಸರಿಯಾದ ಪಥದಿಂದ ದೂರ ಸರಿಯೋ ಸಾಧ್ಯತೆಗಳಿರ್ತವೆ. ಈ ಮೊಬೈಲ್ ಎನ್ನುವಂತಹ ಮಾಯಾಜಾಲ ಮಕ್ಕಳ ಮನಸ್ಸಿನ, ಅದರಲ್ಲೂ ಕೂಡ ಅವರ ಪಥವನ್ನೇ ಬದಲಿಸುವಷ್ಟು ಪ್ರಭಾವಶಾಲಿಯಾಗಿದೆ ಈ ರೀಲ್ಸ್ಗಳು, ಮೊಬೈಲ್ ಹುಚ್ಚು. ವಯಸ್ಸಲ್ಲದ ವಯಸ್ಸು 16. ಈ ಸಂದರ್ಭದಲ್ಲಿ ಓದಿನ ಕಡೆ ಸಂಪೂರ್ಣ ಏಕಾಗ್ರತೆ ಬೇಕು. ಜೊತೆಗೆ ಭುಜದ ಮೇಲೆ ಒಂದಷ್ಟು ಜವಾಬ್ದಾರಿಗಳು ಹೇರಬೇಕು. ಅದರರ್ಥ ಅದು ಮಾನಸಿಕ ಒತ್ತಡವಾಗಿ ಪರಿಣಮಿಸಬಾರದು. 16 ವರ್ಷದ ಒಳಗಿನ ಮಕ್ಕಳು ಶಾಲೆಗಳಲ್ಲಿ ಮೊಬೈಲ್ ಬಳಕೆ ಮಾಡುವಂತಿಲ್ಲ. ಈ ತರಹದೊಂದು ನಿರ್ಧಾರ ಆಸ್ಟ್ರೇಲಿಯಾದಲ್ಲಿ ಬಹಳಷ್ಟು ಸಂಚಲನ ಮೂಡಿಸಿತ್ತು. ಮುಂದುವರಿದ ದೇಶ ಆಸ್ಟ್ರೇಲಿಯಾ. ಅಲ್ಲಿಯೂ ಕೂಡ ಮಕ್ಕಳ ಮನಸ್ಸನ್ನು ಆಳ್ತಾ ಇದ್ದಿದ್ದು ಆ ಭಾಗದ ಮೊಬೈಲ್, ಡಿಜಿಟಲ್ ಜಗತ್ತು. ಈ ಡಿಜಿಟಲ್ ಜಾಲದ ಒಳಗೆ ಸಿಕ್ಕಿ ಹಾಕಿಕೊಂಡ ಈ ಮಕ್ಕಳ ಗತಿ ವಿಪರ್ಯಾಸ ಅಥವಾ ಒಂದು ತರಹದ ದುರಂತಮಯವಾಗಿತ್ತು. ಸೊ ಭಾರತದಲ್ಲೂ ಕೂಡ ಈ ತರಹದ ದುರಂತಗಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಾಯದ ಮಕ್ಕಳಿಗೆ ಮೊಬೈಲ್ ನಿಷೇಧ ಅಥವಾ ನಿರ್ಬಂಧ ಹೇರೋದಕ್ಕೆ ಈಗ ಚಿಂತನೆಗಳಾಗ್ತಾ ಇದೆ. ಇನ್ನು ಕೇವಲ ಚಿಂತನೆಗಳಾದರೆ ಸಾಲದು, ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಬರಬೇಕಿದೆ. ಭಾಷಣದ ಸೌಂದರ್ಯಕ್ಕೋ ಅಥವಾ ಸಭೆ ಕರೆದು ಆ ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ರೀತಿ ರಿವಾಜುಗಳನ್ನು ಪೂರೈಸೋದಲ್ಲ. ಬದಲಾಗಿ ಒಂದು ನಿರ್ಧಾರಗಳು ರಾಜ್ಯದಲ್ಲಿ ಪ್ರಾಯೋಗಿಕ ಅನ್ನಿಸ್ಬೇಕು. ಈ ತರಹದ್ದೊಂದು ಎಫೆಕ್ಟಿವ್ ಆದಂತಹ ತೀರ್ಮಾನಗಳು ರಾಜ್ಯಕ್ಕೆ ಅನಿವಾರ್ಯ. ಕಾಲೇಜು ಕ್ಯಾಂಪಸ್ಗಳು ಕೇವಲ ಸಂಸ್ಕಾರ ಕಲಿಯುವ ಕೇಂದ್ರಗಳು ಮಾತ್ರವೇ ಅಲ್ಲ, ಮಕ್ಕಳ ಭವಿಷ್ಯವನ್ನು ರೂಪಿಸುವ ಒಂದು ಆಲಯವೂ ಕೂಡ ಹೌದು. ಹಾಗಾಗಿ ಈ ತರಹದ ಕೇಂದ್ರಗಳಲ್ಲಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಬೇಡ ಎನ್ನುವಂತಹದ್ದು ಒಳ್ಳೆಯ ನಿರ್ಧಾರ ಅಂತೇಳಿ ಈಗಾಗಲೇ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.